ನೀವು ನಮ್ಮನೆ ಬಾಗ್ಲಿಗೆ ಬಂದ್ರ? ಗೌತಮ್ ಆಶ್ಚರ್ಯದಲ್ಲಿ ರಾಗ ಎಳೆದು ಹೇಳಿದಾಗ ಗಾಯತ್ರಿ ದೇವಿ ನಿರಂಜನ್ ಎಂಬ್ಯಾರಸ್ಮೆಂಟ್ ಅಲ್ಲಿ ಎಲ್ಲೋ ನೋಡಕ್ ಶುರು ಮಾಡಿದ್ರು. ಕಳ್ ಬೆಕ್ಕಿನ ಹಾಗೆ ಆಡ್ತಿದ್ದ ಅವ್ರನ್ನ ನೋಡಿ ಗೌತಮ್ ನಗ್ತಿದ್ದ. ಗೌತಮ್, ನಿನ್ ನಾಟಕ ನಿಲ್ಸು, ನಾನು ಅನ್ವಿತಾನ ನೋಡ್ಬೇಕು. ಗೌತಮ್ ಡೋರಿಗೆ ಅಡ್ಡ ನಿಂತ್ಕೊಂಡೆ, ಸಾರಿ ಅನ್ವಿ ತುಂಬಾ ಡಿಸ್ಟರ್ಬ್ ಆಗಿದ್ದಾಳೆ. ಇವತ್ತು ಆಫೀಸ್ನಲ್ಲಿ ಏನಾಯ್ತು ಅಂತ ನನಗಿಂತ ಹೆಚ್ಚಿಗೆ ನಿಮಗೆ ಗೊತ್ತಲ್ಲ. ನೀವೀಗ ಹೊರಡೋದೇ ಬೆಟರ್. ಒಂಥರ ಅವಮಾನ ಆಗಿ ಗಾಯತ್ರಿ ದೇವಿ, ಏನ್ ಗೌತಮ್, ನನ್ ಮೇಲೆ ಕೋಪ ತೋರಿಸ್ತಿದೀಯಾ ಹೇಗೆ? ಮನೆ ಒಳಗಡೆನೂ ಬಿಡದೆ ಇಲ್ಲಿಂದನೇ ವಾಪಸ್ ಹೊರಡು ಅಂತಿದ್ಯಲ್ಲ. ಮನೇಲಿ ಯಾರೂ ಇಲ್ವಾ? ಅನಿಲ್, ಗೀತಾ ಇರ್ಬೇಕಲ್ಲ, ಅವ್ರಿಗೇನ್ ಮೂಡ್ ಆಫ್ ಆಗಿರಲ್ಲ ಅಂತ ಹೇಳಿದ ಗಾಯತ್ರಿ ದೇವಿ ಗೌತಮ್ನ ಪಕ್ಕಕ್ಕೆ ತಳ್ಳಿ ಒಳಗಡೆ ಹೊರಟಿದ್ಲು. ಅಷ್ಟರಲ್ಲಿ ಯಾರೋ ಮಾತಾಡ್ತಿರೋದು ಕೇಳಿ ಗೀತಾ ಗಡ್ಬಿಡಿಲಿ ಅಲ್ಲಿಗೆ ಬಂದ್ಲು. ಡೋರಲ್ಲಿ ನಿಂತಿದ್ದ ಗಾಯತ್ರಿ ದೇವಿನ ನೋಡಿದ ತಕ್ಷಣ ಅವಳ ಹಣೆ ಮೇಲೆ ಬೆವರು ಸಾಲ್ಗಟ್ಟಿತ್ತು. ಅಯ್ಯೋ ಅತ್ತೆಮ್ಮ, ನೀವಾ? ಬನ್ನಿ ಒಳಗೆ, ಯಾಕಲ್ಲೇ ನಿಂತಿದ್ದೀರಾ? ಗಾಯತ್ರಿ ದೇವಿ ಅಸಮಾಧಾನದಲ್ಲಿ ಗೌತಮ್ನ ಗುರಾಯಿಸಿ, ಈ ನಿನ್ನ ಅಳಿಯ ದೇವರು ಒಂಚೂರು ಡೋರಿಂದ ಪಕ್ಕಕ್ಕೆ ಸರಿದ್ರೆ ನಾನು ಒಳಗಡೆ ಬರ್ತಿದ್ದೆ. ಅತ್ತೆಮ್ಮ, ನೀವಿಲ್ಲಿವರೆಗೂ ಬರೋ ತೊಂದರೆ ಯಾಕೆ ತಗೊಂಡ್ರಿ? ಏನಾದರೂ ಕೆಲಸ ಆಯ್ತಾ? ನನಗೊಂದು ಮಾತು ಹೇಳಿದ್ರೆ ನಾನೇ ಬರ್ತಿದ್ದೆ. ಗೀತಾ, ನಾನು ಅರ್ಜೆಂಟಾಗಿ ಅನ್ವಿತಾನ ನೋಡಬೇಕು, ಕರೀರಿ ಅವಳನ್ನು. ಗೀತಾ ಕೂಡಲೇ ಹ್ಞೂ ಅತ್ತೆಮ್ಮ ಅಂದವಳು ಅನ್ವಿತಾನ ಕರೆಯೋದಕ್ಕೆ ಅವಳ ರೂಮಿಗೆ ಓಡಿದ್ಲು. ಅಷ್ಟರಲ್ಲಿ ಅನಿಲ್ ಕೂಡ ಹಾಲ್ಗೆ ಬಂದ. ತನ್ನ ತಾಯಿ ಬಂದಿರೋದು ನೋಡಿ ಗೌತಮ್ಗೆ ಕುಡಿಯೋಕ್ಕೇನಾದರೂ ತಗೊಂಡ್ ಬಾ ಅಂತ ಸನ್ನೆ ಮಾಡ್ದ. ಗೌತಮ್ ಒಂದ್ಸಲ ಗಾಯತ್ರಿ ದೇವಿನ ನೋಡಿ ಅಡುಗೆ ಮನೆ ಕಡೆ ಹೋದ. ಗಾಯತ್ರಿ ದೇವಿ ಕಿರಿಕಿರಿಂದ ಏನೋ ಹೇಳಕ್ ಹೊರಟಿದ್ಲು. ಅಷ್ಟರಲ್ಲಿ ಅನ್ವಿತಾ ಬರ್ತಿರೋದು ಕಾಣಿಸ್ತು. ನೀವು ನನ್ನ ಹುಡ್ಕೊಂಡು ಬಂದ್ರ? ಏನಾದರೂ ಕೆಲಸ ಇತ್ತಾ? ಗಾಯತ್ರಿ ದೇವಿ ಡೀಪಾದ ಉಸಿರೇಳ್ಕೊಂಡು, ಎಸ್ ಅನ್ವಿತಾ, ನನಗೆ ನಿನ್ನ ಹೆಲ್ಪ್ ಬೇಕಿತ್ತು ಅಂದವಳು ಅಸಮಾಧಾನದಲ್ಲಿ ಎಲ್ಲೋ ನೋಡ್ತಾ, ಈ ಗಾಯತ್ರಿ ದೇವಿಗೆ ಕಷ್ಟ ಅಂತ ಬಂದರೆ ಸಾಯ್ತಾಳೆ ಹೊರತು ನಿನ್ನಂಥವಳ ಹತ್ರ ಹೆಲ್ಪ್ ಕೇಳಲ್ಲ. ಆದರೆ ಈಗ ಪ್ರಾಬ್ಲಮ್ ಬಂದಿರೋದು ನನಗಲ್ಲ, ನನ್ನ ಕುಟುಂಬಕ್ಕೆ, ನನ್ನ ಫ್ಯಾಮಿಲಿಗೆ. ಅದಕ್ಕೆ ನೀನು ಹುಡ್ಕೊಂಡು ಬಂದೆ. ಕೆಲವರು ತಮ್ಮ ಬುದ್ಧಿನ ಕಂಟ್ರೋಲ್ ಇಟ್ಕೊಂಡಿದ್ರೆ ಈ ಪರಿಸ್ಥಿತಿ ನನಗೆ ಬರ್ತಿರ್ಲಿಲ್ಲ ಅಂದವಳು ನಿರಂಜನ್ ಕಡೆ ಕೋಪದಲ್ಲಿ ನೋಡಿದ್ಲು. ನಾನು ನಿಮಗೆ ಹೆಲ್ಪ್ ಮಾಡಬೇಕಾ? ಗಾಯತ್ರಿ ದೇವಿ ಗಂಭೀರವಾಗಿ ಕೂತು, ನೋಡು ಅನ್ವಿತಾ, ಪ್ರಿನ್ಸ್ ಗ್ರೂಪ್ ಪ್ರೆಸಿಡೆಂಟ್ನ ಮೀಟ್ ಮಾಡ್ಕೊಂಡು ಬಂದೆ. ನಾನು ಎಷ್ಟೇ ಎಕ್ಸ್ಪ್ಲೇನ್ ಮಾಡಿದ್ರೂ ಅವ್ರಿಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ, ಅಗ್ರಿಮೆಂಟ್ಗೂ ಒಪ್ಕೋತಿಲ್ಲ. ಇತ್ತೀಚೆಗೆ ಪ್ರಿನ್ಸ್ ಗ್ರೂಪ್ನ ರಾಯದುರ್ಗದ ಸಿಂಹಾದ್ರಿ ಫ್ಯಾಮಿಲಿ ಪರ್ಚೇಸ್ ಮಾಡಿದೆ ಅಂತ ಗೊತ್ತಾಯಿತು. ಅದಕ್ಕೆ ನೀನು ಒಂದು ಕೆಲಸ ಮಾಡಬೇಕು, ಆ ರಾಯದುರ್ಗದ ಚಿಕ್ಕ ದೊರೆ ಹತ್ರ ನಮ್ಮ ಬಗ್ಗೆ ಮಾತಾಡಬೇಕು. ಅನ್ವಿತಾ ಧೈರ್ಯ ತಂದ್ಕೊಂಡು, ನಾನು ಹೇಗೆ ಮಾತಾಡೋಕ್ಕಾಗತ್ತೆ ಆಯಿ? ಅಷ್ಟಕ್ಕೂ ಸಿಂಹಾದ್ರಿ ಫ್ಯಾಮಿಲಿ ಆಗಲಿ ಚಿಕ್ಕ ದೊರೆ ಪರಿಚಯ ಆಗಲಿ ನನಗಿಲ್ಲ. ನಿನಗೆ ಆ ಫ್ಯಾಮಿಲಿ ಬಗ್ಗೆ ಗೊತ್ತೋ ಇಲ್ವೋ ಅದು ನನಗೆ ಸಂಬಂಧ ಇಲ್ಲ. ಬಟ್ ಈ ಪ್ರಾಬ್ಲಮ್ ನೀನು ರೆಡಿ ಮಾಡಿದ ಡಿಸೈನ್ಸಿಂದ ಶುರುವಾಗಿದೆ. ಅದಕ್ಕೆ ನೀನೇ ಸೊಲ್ಯೂಷನ್ ಕಂಡು ಹಿಡಿಬೇಕು. ಈಗ ನೀನು ಏನು ಮಾಡ್ತೀಯೋ ಹೇಗೆ ಮಾಡ್ತೀಯೋ ನಿನಗೆ ಬಿಟ್ಟಿದ್ದು. ಆದಷ್ಟು ಬೇಗ ಇದನ್ನೆಲ್ಲ ಸರಿ ಮಾಡದಿದ್ರೆ ನಿಮ್ಮ ಫ್ಯಾಮಿಲಿ ಜೊತೆ ಇರೋ ನನ್ನ ಸಣ್ಣ ಸಂಬಂಧನೂ ಕಳ್ಕೊತೀರಾ. ಇಟ್ಸ್ ಮೈ ವಾರ್ನಿಂಗ್. ಹಾಗೆ ಹೇಳಿ ಅನಿಲ್ ಮತ್ತು ಗೀತಾ ಮುಖನ ಸುಡೋ ಥರ ನೋಡಿದ್ಲು. ಗಾಯತ್ರಿ ದೇವಿ ಮತ್ತೆ ಮಾತು ಕಂಟಿನ್ಯೂ ಮಾಡ್ತಾ, ಅನಿಲ್, ನಾನು ಹೇಳಿದ್ದು ಕೇಳಿಸ್ತೆ ತಾನೆ? ಈ ನಿನ್ನ ಮಗಳಿಗೆ ಸರಿಯಾಗಿ ಬುದ್ಧಿ ಹೇಳು ಅಂದವಳು ನಿರಂಜನ್ ಜೊತೆ ಅಲ್ಲಿಂದ ಹೊರಟ್ಲು. ಗೀತಾ ಕೋಪದ ಕಣ್ಗಳು ಗೌತಮ್ ಕಡೆ ತಿರುಗಿದ್ವು. ಈ ದರಿದ್ರದೋನಿಂದಲೇ ಇದೆಲ್ಲ ಆಗಿದ್ದು. ನನ್ನ ಮಗಳು ದಿನ ದಿನ ನರಕ ನೋಡೋ ಥರ ಆಗಿದೆ. ಇನ್ನೂ ಏನೇನು ಅನುಭವಿಸ್ಬೇಕೋ ಅವಳು. ಗೌತಮ್ ಅವ್ರ ಮಾತಿಗೆ ತಲೆ ಕೆಡಿಸ್ಕೊಳ್ದೆ ಅನ್ವಿತಾಗೆ ಸಮಾಧಾನ ಹೇಳಕ್ಕಂತ ಅವಳ ರೂಮಿಗೆ ಹೊರಟ. ಅವಳು ಗಲ್ಲಕ್ಕೆ ಕೈ ಕೊಟ್ಟು ಯಾವುದೋ ಯೋಚನೆಯಲ್ಲಿ ಕೂತಿದ್ಲು. ಅನ್ವಿ, ಆರ್ ಯು ಓಕೆ? ಅನ್ವಿತಾ ಟೆನ್ಷನ್ನಲ್ಲಿ, ಗೌತಮ್, ನನ್ನ ಒಂಟಿಯಾಗಿರಕ್ಕೆ ಬಿಡು ಪ್ಲೀಸ್. ನಾನು ಯಾರ ಜೊತೆನೂ ಮಾತಾಡೋ ಮೂಡಲಿಲ್ಲ. ಅವನು ಅನ್ವಿತಾಗೆ ಸಮಾಧಾನ ಮಾಡಬೇಕು ಅಂತ ಒಂದೇ ಹೆಜ್ಜೆ ಮುಂದಿಟ್ಟವನು ಏನೋ ಯೋಚಿಸಿ ಮತ್ತೆ ಹಿಂತಿರುಗಿ ಹೊರಟ. ಅನ್ವಿತಾಗೆ ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ. ಅವನು ಆ ಕಡೆ ಹೋಗ್ತಿದ್ದಂಗೆ ಡೋರ್ ಕ್ಲೋಸ್ ಮಾಡಿ ಅಳೋದಕ್ಕೆ ಶುರು ಮಾಡಿದ್ಲು. ಅವಳು ಬಿಕ್ಕಳಿಸಿ ಅಳೋದು ಹೊರಗಡೆ ನಿಂತಿದ್ದ ಗೌತಮ್ ಕಿವಿಗೆ ಬಿತ್ತು. ಅವನು ಕೂಡಲೇ ಡೋರ್ ನಾಕ್ ಮಾಡೋಕ್ಕೆ ಶುರು ಮಾಡ್ದ. ಅನ್ವಿ, ಡೋಂಟ್ ಕ್ರೈ, ಅಳ್ಬೇಡ ಪ್ಲೀಸ್. ನಾನು ನಿನ್ಗೋಸ್ಕರ ಏನಾದರೂ ಮಾಡ್ತೀನಿ, ಸಮಾಧಾನ ಮಾಡ್ಕೊ. ಇಫ್ ಯು ವಾಂಟ್, ನಾನು ರಾಯದುರ್ಗದ ಚಿಕ್ಕದೊರೆ ಹತ್ರ ಮಾತಾಡ್ತೀನಿ. ಅವ್ರು ನಿಜವಾಗ್ಲೂ ನಿನ್ಗೆ ಹೆಲ್ಪ್ ಮಾಡ್ತಾರೆ. ಅನ್ವಿತಾ ಅಳ್ತಾ, ಇದು ಚಿಕ್ಕದೊರೆ? ಅಯ್ಯೋ, ಎಲ್ರು ಯಾಕೆ ಹೀಗೆ ಮಾಡ್ತೀರಾ? ಯಾಕೆ ನಾನು ಹೇಳಿದ್ನ ತಲೆಗೆ ಹಾಕೋತಿಲ್ಲ? ಅವನ ಜೊತೆ ಹೋಗಿ ಮಾತಾಡ್ಬೇಕಂತೆ. ನಿನಗೂ ನನ್ನ ಮನ್ಸು ಅರ್ಥ ಆಗಲ್ವಾ? ನಾನು ನಿನ್ನ ಹೆಂಡ್ತಿ ಗೌತಮ್. ನಾನು ಹೋಗಿ ಆ ಚಿಕ್ಕದೊರೆ ಜೊತೆ ಮಾತಾಡೋದು ಸರಿನಾ? ಓಕೆ ಫೈನ್ ಅನ್ವಿ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಅನ್ವಿ, ನೀನೇನು ತಲೆ ಕೆಡಿಸ್ಕೋಬೇಡ. ಈ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡ್ತೀನಿ. ಅನ್ವಿತಾ ಅಳ್ತಾನೆ, ಆದ್ರೆ ನೀನ್ ಹೇಗೆ? ಅವಳ ಮಾತು ಮುಗಿಸೋ ಮೊದಲೇ ಗೌತಮ್ ಕಣ್ಣಲ್ಲಿರೋ ಪ್ರಾಮಿಸಿಂಗ್ ಲುಕ್ ನೋಡಿ ಸುಮ್ಮನಾದ್ಲು. ಮಾರನೇ ದಿನ ಬೆಳಗ್ಗೆ
ಏನಾಯ್ತನ್ವಿ? ಯಾಕೆ ಒಂಥರ ಇದೆಯಾ? ಯಾರ್ ಫೋನು? ಅದು ಆಯ್. ಗೌತಮ್ ಗಂಭೀರವಾಗಿ, ಇಲ್ಕೊಡು, ನಾನು ಮಾತಾಡ್ತೀನಿ ಅಂದ. ಆದರೆ ಗೌತಮ್ ಗಂಭೀರವಾಗಿ, ಡೋಂಟ್ ವರಿ, ಟ್ರಸ್ಟ್ ಮೀ, ನಥಿಂಗ್ ವಿಲ್ ಹ್ಯಾಪನ್ ಅಂದವನು ಅನ್ವಿತಾ ಕೈಯಿಂದ ಫೋನ್ ತಗೊಂಡ. ಹಲೋ? ಗಾಯತ್ರಿ ದೇವಿ ಡೀಪ್ ಆಗಿ ಉಸಿರಾಳ್ಕೊಂಡು, ಶುದ್ಧ ಅಯೋಗ್ಯ, ಅನ್ವಿ ಫೋನ್ ನಿನ್ ಕೈಲಿ ಯಾಕೆ ಬಂತು? ಬೇರೆಯವ್ರ ವಿಷಯದಲ್ಲಿ ಮೂಗ್ ತೋರ್ಸೋದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳಪ್ಪ ಮಹಾರಾಜ. ಅನ್ವಿತಲ್ಲಿದ್ದಾಳೆ, ಪ್ರಿನ್ಸ್ ಗ್ರೂಪ್ಗೆ ಹೊರಟಿದ್ದಾಳ. ಆಯಿ, ಬೇಸರ ಮಾಡ್ಕೋಬೇಡಿ, ಅನ್ವಿತಾಗ್ ಹುಷಾರಿಲ್ಲ, ಅವಳು ರೆಸ್ಟ್ ಮಾಡ್ತಿದ್ದಾಳೆ. ಆ್ಯಂಡ್ ಇವತ್ತು ಅವಳೆಲ್ಲೂ ಹೋಗಲ್ಲ. ಗಾಯತ್ರಿ ದೇವಿ ಕೋಪದಲ್ಲಿ ನಡುಕ್ತಾ, ಏನೋ ಎಲ್ಗೂ ಹೋಗಲ್ವಾ? ನಂಗೆ ಅದೆಲ್ಲ ಗೊತ್ತಿಲ್ಲ. ಅವಳಿಗೆ ಹುಷಾರಿಲ್ಲ ಅಂದ್ರೂ ಸಾಯಕ್ ಬಿದ್ರು ಸರಿ, ಅವಳಿವತ್ತು ಪ್ರಿನ್ಸ್ ಗ್ರೂಪ್ಗೆ ಹೋಗ್ಲೇಬೇಕು. ಇಲ್ದಿದ್ರೆ ಇನ್ಮೇಲೆ ಅವಳು ನಮ್ಮ ಆಫೀಸಲ್ಲಿ ಮಾತ್ರ ಅಲ್ಲ, ಬೆಂಗಳೂರಿನ ಯಾವ ಆಫೀಸಲ್ಲೂ ಕೆಲಸ ಮಾಡಕ್ಕಾಗಲ್ಲ. ಹಾಗ್ ಮಾಡ್ತೀನಿ. ಆ ಮಾತು ಕೇಳಿದ್ಮೇಲೆ ಗೌತಮ್ ಸಿಟ್ಟಿಂದ ಕಾಲ್ ಕಟ್ ಮಾಡಿ ಮೊಬೈಲ್ನ ಸ್ವಿಚ್ ಆಫ್ ಮಾಡ್ದ. ಈ ಕಡೆ ಗಾಯತ್ರಿ ದೇವಿ ಬಾಲ ಸುಟ್ಕೊಂಡ್ ಬೆಕ್ಕಿನ ಹಾಗೆ ಹಾಲಲ್ಲಿ ಆ ಕಡೆ ಈ ಕಡೆ ಓಡಾಡ್ತಿದ್ಲು. ಇದ್ದಕ್ಕಿದ್ದಂಗೆ ಗೌತಮ್ ಕಾಲ್ ಕಟ್ ಮಾಡಿದ್ರಿಂದ ಅವಳ ಕೋಪ ನೆತ್ತಿಗೇರಿತ್ತು. ನಿರಂಜನ್ ಮತ್ತೆ ಶರಣ್ಯ ತಮ್ಮ ಅಜ್ಜಿನೇ ನೋಡ್ತಾ ನಿಂತಿದ್ರು. ಕತ್ತೆ ಬಡವಾ, 3 ಹೊತ್ತು ಬಿಟ್ಟಿ ಕೂಳ್ ತಿನ್ಕೊಂಡಿರೋನು ನನ್ನ ಫೋನ್ ಕಟ್ ಮಾಡ್ತಾನೆ. ಈ ಗೌತಮ್ಗೆ ಸರಿಯಾಗಿ ಲೆಸನ್ ಮಾಡ್ದಿದ್ರೆ ನಾನು ಗಾಯತ್ರಿ ದೇವಿನೇ ಅಲ್ಲ, ನಾಯಿನ ತಂದು ಸಿಂಹಾಸನದ ಮೇಲೆ ಕೂರ್ಸ್ದ ಹಾಗೆ ಆಯ್ತು. ನನ್ ಗಂಡ ಅದೇನ್ ನೋಡಿ ಅನ್ವಿತಾಗಿ ಇವನನ್ನ ಮದ್ವೆ ಮಾಡ್ಸದ್ನೋ. ಗಾಯತ್ರಿ ದೇವಿ ಶರಣ್ಯ ಮತ್ತೆ ನಿರಂಜನ್ ಕಡೆ ಕೋಪದಿಂದ ನೋಡಿದ್ಲು. ಶರಣ್ಯ ಎಕ್ಸ್ಪ್ಲೇನ್ ಮಾಡ್ತಾ, ಐ ಪ್ಲೀಸ್ ಕೋಪ ಮಾಡ್ಕೋಬೇಡಿ, ನಿಮ್ಮ ಹೆಲ್ತ್ ಈಗಾಗಲೇ ಹಾಳಾಗಿದೆ, ಈ ವಿಚಾರಕ್ಕೆಲ್ಲ BP ರೈಸ್ ಮಾಡ್ಕೋಬೇಡಿ. ಗಾಯತ್ರಿ ದೇವಿ ಕೋಪದಲ್ಲಿ, ಕೋಪ ಬರಲ್ವಾ ನನಗೆ? ಆ ಗೌತಮ್ ಇಲ್ಲಿವರೆಗೂ ತಲೆ ತಗ್ಸಿ ಮಾತಾಡೋನು ಇವತ್ತು ನನ್ನ ಫೋನೇ ಕಟ್ ಮಾಡ್ತಾನೆ. ಶರಣ್ಯ ಡಲ್ಲಾಗಿ, ನಾವೇನಾದ್ರೂ ದಾರಿ ಹುಡ್ಕೋಣ ಆಯಿ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಶರಣ್ಯ ಟೇಬಲ್ ಮೇಲಿರೋ ನೀರಿನ ಗ್ಲಾಸ್ ತಗೊಂಡೋಗಿ ಗಾಯತ್ರಿ ದೇವಿ ಕೊಟ್ಲು. ಅವಳು ನೀರು ಕುಡಿದು ಸೋಫಾಗೆ ಒರ್ಗಿ ಕೂತು. 3 ಜನರ ಮುಖದಲ್ಲೂ ಮುಂದೇನಾಗ್ಬೋದು ಅನ್ನೋ ಚಿಂತೆ ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಶರಣ್ಯಗೆ ಸಡನ್ ಆಗಿ ಒಂದು ಐಡಿಯಾ ಬಂತು. ಶರಣ್ಯ ಖುಷಿಲಿ, ನನ್ನೊಂದು ಪ್ಲಾನ್ ಇದೆ, ಆದರೆ ನಾನೀಗಲೇ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಆದರೆ ಆ ಪ್ಲಾನ್ ವರ್ಕ್ ಆದರೆ ಪ್ರೆಸಿಡೆಂಟೇ ಖುದ್ದಾಗಿ ನಿಮ್ಮನ್ನ ಪ್ರಿನ್ಸ್ ಗ್ರೂಪ್ಗೆ ಕರೆದು ಬ್ರೋ ಜೊತೆ ಅಗ್ರಿಮೆಂಟ್ಗೆ ಸಿಗ್ನೇಚರ್ ಮಾಡ್ತಾರೆ ಅಂದ ಶರಣ್ಯ ನೆಕ್ಸ್ಟ್ ಮೊಮೆಂಟ್ ನಗ್ನಗ್ತಾ ಅಲ್ಲಿಂದ ಹೊರಟೇ ಬಿಟ್ಲು. ಈ ಕಡೆ ಗೌತಮ್ ಬೇಗ ಮನೆ ಕೆಲಸನೆಲ್ಲ ಮುಗಿಸಿ ತರಕಾರಿ ತರ್ತೀನಿ ಅಂತ ಮಾರ್ಕೆಟ್ಗೆ ಹೊರಟ. ಅವನು ಹೊರಗಡೆ ಹೋಗ್ತಿದ್ದಂಗೆ ಭಾರ್ಗವಿಂದ ಕಾಲ್ ಬಂತು. ಅವನ ಕಾರ್ನ ಒಂದು ಕಡೆ ನಿಲ್ಲಿಸಿ ಕಾಲ್ ಪಿಕ್ ಮಾಡ್ದ. ಎಸ್ ಮಿಸ್ಟರ್ ಭಾರ್ಗವ್. ಭಾರ್ಗವ್ ಪೊಲೈಟ್ ಆಗಿ, ಚಿಕ್ಕದೊರೆ, ನಾನು ನಿಮಗೆ ಡಿಸ್ಟರ್ಬ್ ಮಾಡ್ತಿದ್ದೀನಿ, ಐ ಆಮ್ ಸಾರಿ. ಆ್ಯಕ್ಚುಲಿ ಇಲ್ಲಿ ನಿಮ್ಮ ನಾದ್ನಿ ಬಂದಿದ್ದಾರೆ, ನಿಮ್ಮ ಜೊತೆ ಮಾತಾಡಬೇಕಂತೆ. ನಾದ್ನಿನ? ಯಾರವರು? ಅವ್ರ ಹೆಸರೇನು? ಭಾರ್ಗವ್ ಗಂಭೀರವಾಗಿ, ದೊರೆ, ಅವ್ರ ಹೆಸರು ಶರಣ್ಯ ಅಂತ, ನಿಮ್ಮ ಜೊತೆ ಇಂಪಾರ್ಟೆಂಟ್ ಕೆಲಸ ಇದೆ ಅಂದರು. ಶರಣ್ಯನ? ಶರಣ್ಯ ಏನ್ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾಳೆ? ಗೌತಮ್ ಅವಳನ್ನ ಮೀಟ್ ಆಗ್ತಾನ? ಗಾಯತ್ರಿ ದೇವಿಗೆ ಹೇಗೆ ಬುದ್ಧಿ ಕಲಿಸ್ತಾನೆ ಗೌತಮ್? ಎಲ್ಲಾ ಪ್ರಶ್ನೆಗಳ ಉತ್ತರಕ್ಕಾಗಿ ಮಿಸ್ ಮಾಡದೆ ಕೇಳಿ ರಾಯಲ್ ವಾರಸ್ದಾರ. ಈಗಲೇ ಡೌನ್ಲೋಡ್ ಮಾಡಿ ಕೇಳಿ ರಾಯಲ್ ವಾರಸ್ದಾರ, ಕೇವಲ ಪಾಕೆಟ್ FM ನಲ್ಲಿ.